ಬಟ್ ನಾವು ಏನಂದರೆ ವಿಗ್ರಹದಲ್ಲಿ ನೋಡ್ಕೊಂಡಿರೋದು ಫೋಟೋದಲ್ಲಿ ನೋಡ್ಕೊಳ್ಳೋ ಥರ ಇಲ್ಲ ಸರ್. ಅವರು ಇವಾಗ ಒಂದು ಪ್ರೈವೇಟ್ ಪಾರ್ಟ್ಸ್ಗಳೆಲ್ಲ ಇಲ್ಲ. 7 ಚಕ್ರಗಳು ಆಕ್ಟಿವೇಟ್ ಆಗಿದೆ. ಇದು ನನ್ನ ಫ್ರೆಂಡ್ ಅಸ್ಟ್ರಾಲಜರ್ ಹೇಳಿದ್ದು. ಇವ್ರಿಗೆ 7 ಚಕ್ರ ಆಕ್ಟಿವೇಟ್ ಆಗಿದೆ. ಆ ರೀತಿ ಇಲ್ಲ 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 ನಿಜವಾಗ್ಲೂ ದೇವರು ಇರೋದು ಏನಂದರೆ ನೋಡೋಕ್ಕೆ ಎಲ್ಲ ಸ್ತ್ರೀಗಳು ಹೆಣ್ಣು ಥರ ಕಾಣಿಸ್ತಾರೆ ಅಷ್ಟೇ. ಭೂಮಿ ಬಾಳ್ ಥರ ಇದೆ. ಯಾರು ಹೇಳಿದ್ದು? ಕಲೀಲಿಯೋ. ಭೂಮಿಯನ್ನು ಕಾಪಾಡೋಕ್ಕೆ ಆ ಅವತಾರ ತಗೊಂಡಿದ್ದಲ್ವಾ, ಅದು ಯಾವ ಪೊಸಿಷನ್ ಅವರೇ ತೋರಿಸಿದಾರಲ್ವ, ಬಾಳ್ ಥರ ಇದೆ ಅಂದ್ಬಿಟ್ಟು. ಈ ಗುರುಗಳು ಭೈರವರನ್ನು ಇಟ್ಕೊಂಡು ಅಮ್ಮನ ಟೆಂಪಲ್ ಮಾಡ್ತಾರೆ. ಏನಂದರೆ ಅವರು ನಾನು ತುಂಬ ಜನ ನೋಡಿದ್ದೇನೆ. ಏನಂದರೆ ಅವರೆಲ್ಲ ನಾರ್ಮಲ್ ಆಗಿ ನಾವು ಕರೆದಕ್ಷಿಣ ಬಂದುಬಿಡ್ತಾರೆ, ಮಾತಾಡ್ತಾರೆ. ಅಮ್ಮನ ದೇವಸ್ಥಾನ ಡೈರೆಕ್ಟ್ ಹೋಗಿ ಮಾಡೋಕ್ಕಾಗಲ್ಲ. ಅದು ಒಂದು ಪವರ್ಫುಲ್ ಕರೆಂಟ್ ಥರ ಅವರು. ಅಮ್ಮನ 64 ಹೆಚ್ಚಿನಿಗಳು ಯೋಗಿನಿಗಳು ಭೈರವರು ಇಂಡಿಯಾ ಪೂರ್ತಿ ಕಾಪಾಡ್ತಾರೆ. ಅದಕ್ಕೆ ಏನಂದರೆ ಸರ್, ಅದು ಅವ್ರಿಗೆ ಉತ್ತರ ಬಂದ ತಕ್ಷಣ ಅವರು ಸ್ಥಾಪನೆ ಮಾಡೇ ಮಾಡ್ತಾರೆ. ಆಮೇಲೆ ಅವರು ರೂಪಗಳು ಒಂದು ಬೆಳಕು ಥರ ಹೋಗ್ಬಿಡ್ತಾರೆ. ಅದೇ ನಮ್ಮ ಮುಂದೆ ಬರೋ ಟೈಮಲ್ಲಿ ಮಾತ್ರ ನಮಗೆ ತೋರಿಸ್ತಾರೆ. ಸರ್, ನೀವು ಜಾತಕನ, ನಿಮ್ಮ ಗುರುಗಳ ಜಾತಕನ ಒಬ್ಬರ ಜ್ಯೋತಿಷಿಗಳಿಗೆ ತೋರಿಸಿದ್ರಿ. ಮುಂದಕ್ಕೆ ಅವರು ಇನ್ನೇನು ವಿಷಯಗಳನ್ನ ನಿಮ್ಮ ಹತ್ರ ಹಂಚ್ಕೊಂಡ್ರು? ಸರ್, ನನ್ನ ಫ್ರೆಂಡ್ ಅಸ್ಟ್ರಾಲಜರ್ ಹೇಳಿದ್ದೇನೆಂದರೆ, ಇವಾಗ ಒಂದು ಜಾತಕ ನೋಡಿದ ತಕ್ಷಣ ನಮಗೂ ಗೊತ್ತಾಗುತ್ತೆ ಸರ್. ಏನಂದರೆ ಅವರು ಲೈಫ್ ಹೆಂಗಿರುತ್ತೆ, ಅವರು ಯಾವ ಥರ ಜನ್ಮ ಕರ್ಮಗಳಿರುತ್ತೆ, ದೋಷಗಳಿರುತ್ತೆ, ಅದು ಗೊತ್ತಾಗಿಬಿಡುತ್ತೆ. ಅದು ಆಮೇಲೆ ಇದು ಗೊತ್ತಾಗುತ್ತೆ. ಅದು ಸರಿ. ಈ ಸಿದ್ಧಿ ಪುರುಷರಾಗೋದು ಮತ್ತು ಆ ವಿಚಾರ ಕೂಡ ತಿಳಿಯುತ್ತಾ? ಇಲ್ಲ, ಅದೇ ಹೇಳಿದೆ ಸರ್. ಅದರಲ್ಲಿ ಮೈನ್ ಇರೋದು ಕೇದು ಬಂದು ಜ್ಞಾನಂ ಕೊಟ್ರವರು, ಕೇದು ಭಗವಾನ್. ಅದ್ರ ಜೊತೆ ಗುರು ಭಗವಾನ್ ಅವರು ಬಂದು ಈ ಥರ ಸಿದ್ಧಿ ಪುರುಷರುಗಳು ಮೈನ್ ಗುರು ಭಗವಾನ್ ನಾವು ನೋಡಬೇಕು. ಹಸುರ ಗುರು ಶುಕ್ರಾಚಾರ್ಯ ಅವರು ನೋಡಬೇಕು. ಇದ್ರ ಜೊತೆ ಬುಧ ಭಗವಾನ್ ನೋಡಬೇಕು. ಈ ಥರ ಗ್ರಹದಲ್ಲಿ ಸೂರ್ಯ, ಬುಧ, ಗುರು, ಶುಕ್ರ, ಕೇದು ವೆರಿ ವೆರಿ ಇಂಪಾರ್ಟೆಂಟ್ ಪ್ಲಾನೆಟ್. ಅದು ಇದು ಚೆನ್ನಾಗಿರಬೇಕು. ಈ ಥರ ಅವರು ನೋಡಿದ ತಕ್ಷಣ ಅವ್ರು ಹೇಳಿದಾರೆ, ಇಲ್ಲ ಇವ್ರಿಗೂ ಚಕ್ರಗಳು 7 ಚಕ್ರಗಳು ಆಕ್ಟಿವೇಟ್ ಆಗಿದೆ. ಇದು ನನ್ನ ಫ್ರೆಂಡ್ ಅಸ್ಟ್ರಾಲಜರ್ ಹೇಳಿದ್ದು. ಇವ್ರಿಗೆ 7 ಚಕ್ರ ಆಕ್ಟಿವೇಟ್ ಆಗಿದೆ. ಇವರು ಸನಾತನ ಧರ್ಮಗಳನ್ನು ಕಾಪಾಡೋಕ್ಕೆ ಇವರು ಬಂದಿದ್ದಾರೆ ಸರ್. ಇವಾಗ ಧರ್ಮ ಹಾಳಾಗುತ್ತೆ, ಅಧರ್ಮ ವಿಷಯಗಳು ಜಾಸ್ತಿ ಆಗುತ್ತೆ, ಬಹಳ ಅಧರ್ಮ ಬೆಳೀತಾ ಇದೆ. ಹೌದು ಸರ್, ಇವಾಗ ಧರ್ಮ ತಾಂಡವ ಆಡ್ತಾ ಇದೆ. ಹೌದು. ಇವಾಗ ತುಂಬ ಧರ್ಮಗಳು ತುಂಬ ಕಮ್ಮಿ. ಇವಾಗ ಒಂದು ಸ್ಟೂಡೆಂಟು ಟೀಚರ್ಗೆ ಮರ್ಯಾದೆ ಕೊಡಲ್ಲ. ಹೌದು, ನೀವು ಚಿಕ್ಕ ವಯಸ್ಸಲ್ಲಿ ನೋಡಿ ಬರುವುದು, ಟೀಚರ್ ನೋಡಿದ ತಕ್ಷಣ ನಾವು ದೂರ ಹೋಗ್ತಾ ಇದ್ವಿ. ನಮ್ಮ ಪೇರೆಂಟ್ಸ್ ಒಂದು ಮರ್ಯಾದೆ ಇರುತ್ತೆ. ಇವಾಗ ಹಂಗಿಲ್ಲ. ಇಬ್ಬರು ಎದುರುಗಡೆ ಕುತ್ಕೊಂಡು ಮಾತಾಡ್ತಾರೆ, ಅವ್ರು ಎದುರುಗಡೆ ಕುತ್ಕೊಂಡು ಊಟ ಮಾಡ್ತಾರೆ. ಇನ್ನೂ ಏನೇನೋ ವಿಷಯಗಳು ನಾವು ಪೇಪರ್ ನ್ಯೂಸ್ ಪೇಪರ್ ನೋಡ್ಕೊಂಡಿರ್ತೀವಿ. ಆ ಥರ ಒಂದು ಟೀಚರ್ ಸ್ಟೂಡೆಂಟು ಅದು ಒಂಥರ ಇಲ್ಲ. ಇವಾಗ ಒಂದು ವಿಷಯಗಳೇ ಇಲ್ಲ, ಆ ಥರ ಆಗುತ್ತೆ. ಅದು ನಾವು ಒಂದು ವಿಷಯಗಳು ಡೀಟೇಲಾಗಿ ಹೇಳ್ಬೇಕಂದ್ರೆ ನಮಗೆ ಮನಸ್ಸು ಕಷ್ಟ ಆಗುತ್ತೆ ನಿಜವಾಗ್ಲೂ. ಅದು ಹೇಳೋಕ್ಕೆ ಆಗಲ್ಲ, ಆ ಥರ ಅಧರ್ಮ ವಿಷಯಗಳಿರುತ್ತೆ. ಆಗ ಈ ಥರ ಸನಾತನ ಧರ್ಮದಲ್ಲಿ ಇರೋವರೆಗೂ, ಧರ್ಮ ದಾರಿನಲ್ಲಿ ಇರೋವರೆಗೂ ಒಂದು ಒಳ್ಳೇದೇ ಆಗೇ ಆಗುತ್ತದು, ಗ್ಯಾರಂಟಿ ಅದು. ಬಟ್ ಇದು ಮಕ್ಕಳಿಗೆ ಗೊತ್ತಾಗಬೇಕಲ್ವ. ನಮ್ಮ ಎಜುಕೇಷನ್ ಸಿಸ್ಟಮ್ ಸರಿ ಇಲ್ಲ ಇಲ್ಲಿ, ಸರಿ ಇಲ್ಲ. ಹೌದು ಸರ್, ಇವಾಗ ಭೂಮಿ ಬಾಳ್ ಥರ ಇದೆ. ಯಾರು ಹೇಳಿದ್ದು? ಕಲೀಲಿಯೋ ಹೇಳಿದ್ದು ಬುಕ್ನಲ್ಲಿ. ನಿಜವಾಗ್ಲೂ ಅವರೇ ಹೇಳಿದದ? ಫಸ್ಟ್ ಯಾರು ಹೇಳಿಲ್ವಾ? ಅದಕ್ಕೆ ಮುಂಚೆ ಎಷ್ಟೋ ಮಹಾ ಋಷಿಗಳೆಲ್ಲ ತಿಳಿಸಿ. ಏನೇ ಇಲ್ಲ ಸರ್. ವರಾಹ ಪೆರುಮಾಳ್ ನೋಡಿದ್ದೀರಾ? ಹೌದು, ವರಾಹ ಅವತಾರಂ. ಇವಾಗ ಪಂಚಮಿ ದಿನ ನಾವು ಮಾತಾಡ್ಕೊಂಡಿರೋದು ಮಹಾವಿಷ್ಣು. ವರಾಹ ಪೆರುಮಾಳ್ ವಿಗ್ರಹಂ ನೋಡಿ, ಅವರು ಭೂಮಿಯನ್ನು ಕಾಪಾಡಕ್ಕೆ ಆ ಅವತಾರ ತಗೊಂಡಿದ್ದಲ್ವಾ, ಅದು ಯಾವ ಪೊಸಿಷನ್ ಅವರೇ ತೋರಿಸಿದಾರಲ್ವಾ, ಬಾಳ್ ತರ ಇದೆ ಅಂದ್ಬಿಟ್ಟು. ಕೃಷ್ಣ ಪರಮಾತ್ಮ ಬಾಯಿನಲ್ಲಿ ಮಣ್ಣು ತಗೊಂಡಿದ ಮೇಲೆ ಅವನ ಬಾಯಿನಲ್ಲಿ ಏನ್ ಕಾಣಿಸುತ್ತೆ? ಭೂಮಿ ಬಾಳ್ ತರ. ಅವರೆಲ್ಲ ತೋರಿಸಿಲ್ವಾ? ಎಷ್ಟು 1000 ವರ್ಷ ಮುಂಚೆ ನಾವು ನೋಡಿ ಮಾಡಿದ ಕೆಲಸಗಳನ್ನು ಯಾರೋ ಒಬ್ಬನು ಫಾರಿನರ್ಸ್ ಅವನು ನೋಡಿದಾನೆ, ಅವನೇ ಮಾಡಿದ. ಅದನ್ನು ಬಿಟ್ಟು ಅವ್ರು ಇನ್ನು 200-300 ವರ್ಷ ಕೂಡ ಆಗಿಲ್ಲ. ಹೌದು, ಅವ್ರು ಹೇಳ್ತಾರೆ ಕಲೀಲಿಯೋ ಭೂಮಿ ಬಾಳ್ ತರ ಇದೆ. ಅವ್ರ ಹೆಸರು ಮಾತ್ರ ಇರುತ್ತೆ. ಅವಾಗ ನಮ್ಮ ಇಂಡಿಯನ್ ಕಲ್ಚರು, ನಮ್ಮ ಇಂಡಿಯನ್ ಸ್ಟೋರಿ, ನಮ್ಮ ಪುರಾಣಗಳು, ವೇದಗಳು ಯಾವುದೂ ಇಲ್ಲ ಸರ್ ಬುಕ್ನಲ್ಲಿ. ಎಜುಕೇಶನ್ ಯಾವುದೂ ಇಲ್ಲ. ಎಲ್ಲ ಎಲಿಜಬೆತ್ ಮಹಾರಾಣಿ ಮಾಡಿದದು, ಬ್ರಿಟಿಷ್ ಅವರು ಮಾಡಿದದು, ಅವರು ಯಾರೋ ಮಾಡಿದ ಕಥೆಗಳೆಲ್ಲ ಇರುತ್ತೆ ಅದರಲ್ಲಿ. ಇರಬೇಕು ನಮ್ಮ ವಂಶದವರು, ನಮ್ಮ ಕಥೆ ಏನು, ನಮ್ಮ ಫ್ಯಾಮಿಲಿ ಏನು, ನಾವು ಹೆಂಗಿಂದ ಬಂದಿದ್ದೀವಿ, ನಮ್ಮ ರಿಲಿಜನ್ ಏನು, ಅದು ಯಾವ ಬುಕ್ನಲ್ಲಿ ಇಲ್ಲ. ಎಜುಕೇಷನ್ ಸಿಸ್ಟಮೇ ಸರಿ ಇಲ್ಲ. ಹೌದು, ಖಂಡಿತ ಸರಿ. ಫಸ್ಟ್ ಎಜುಕೇಷನ್ ಸಿಸ್ಟಮ್ ಚೇಂಜ್ ಮಾಡಿರಿ. ಅದು ಫಸ್ಟ್ ಈ ಗೌರ್ಮೆಂಟು ನ್ಯಾಷನಲ್ ಪ್ರಕಾರ ಎಲ್ಲ ರೀತಿಯಲ್ಲಿ ಎಲ್ಲ ಊರಲ್ಲಿ ಅದು ಮಾಡಬೇಕು. ಆಗ ಸನಾತನ ಧರ್ಮಂ ತಿರ್ಕ ನಾವು ಬರಬೇಕು. ಅದು ವೆರಿ ವೆರಿ ಇಂಪಾರ್ಟೆಂಟ್.
ಈ ಥರ ನಮ್ಮ ಮಂದಿರದಲ್ಲಿ ವೇದದಲ್ಲಿ ಎಲ್ಲ ವಿಷಯಗಳು ಇದೆ ಸರ್. ನಿಮಗೆ ವೇದದಲ್ಲಿ ಮೆಡಿಸಿನ್ ಇದೆ, ಹೆರ್ಬಲ್ ಮೆಡಿಸಿನ್ ಇದೆ, ಎಲ್ಲ ವಿಷಯಗಳು ಇರುತ್ತಲ್ವ. ಈ ಸನಾತನ ಧರ್ಮಗಳನ್ನು ಕಾಪಾಡೋಕ್ಕೆ ಬಂದಿದ್ದವರು ಒಂದು ಗುರುಗಳು. ಈ ಗುರುಗಳು ಭೈರವರನ್ನು ಇಟ್ಕೊಂಡು ಅಮ್ಮನ ಟೆಂಪಲ್ ಮಾಡ್ತಾರೆ. ಏನಂದರೆ ಅಮ್ಮನ ದೇವಸ್ಥಾನ ಡೈರೆಕ್ಟ್ ಹೋಗಿ ಮಾಡೋಕ್ಕಾಗಲ್ಲ, ಅದು ಒಂದು ಪವರ್ಫುಲ್ ಕರೆಂಟ್ ಥರ ಅವರು. ಅಮ್ಮನ ಅಂದ್ರೆ ಶಕ್ತಿ, ಹೌದು, ಶಕ್ತಿ ಅಂದ್ರೆ ಪವರ್, ಯೂನಿವರ್ಸ್ಗೆ ಒಂದು ಹೌದು. ಜಸ್ಟ್ ನೀವು 230 ವೋಲ್ಟ್ ಮುಟ್ಟಕ್ಕಾಗತ್ತಾ ಮನೆ ಕರೆಂಟು? ಅದೇ ಹೆವಿ ಪವರ್ ಕರೆಂಟ್, ಪವರ್ ಲೈನ್ ಅಲ್ಲಿ ನೀವು ಕೈ ಹತ್ರ ಹೋಗಕ್ಕೆ ಆಗಲ್ಲ, ಬರ್ನ್ ಆಗಿಬಿಡ್ತೀರ. ಆವಾಗ ಅಮ್ಮನ ಅಂದ್ರೆ ಅದು ಹೆವಿ ಪವರ್ಫುಲ್ ಕರೆಂಟ್ ಥರ. ಅವರು ದೇವಸ್ಥಾನ ಮಾಡಬೇಕು, ಅವ್ರಿಗೂ ಒಂದು ಸ್ಥಾಪನ ಕೊಡಬೇಕಂದ್ರೆ ಅದಕ್ಕೆ ಭೈರವರ ಅನುಗ್ರಹ ಬೇಕು. ಇದು ಎಲ್ಲೆಲ್ಲಿ ಸ್ಥಾಪನೆ ಆಗ್ತಾ ಇದೆ, ಯಾವ ಜಾಗದಲ್ಲಿ ಆಗ್ತಾ ಇದೆ ಸರ್? ಇಂಡಿಯಾದಲ್ಲಿ 8 ದಿಕ್ಕು, ಕಾಶ್ಮೀರ್ ಟು ಕನ್ಯಾಕುಮಾರಿ ಮಧ್ಯದಲ್ಲಿ 8 ಭಾಗದಲ್ಲಿ, ನಾರ್ತ್, ಸೌತ್ ಅಂಡ್ ವೆಸ್ಟ್, ಈಸ್ಟ್. ಅದು ನೆಕ್ಸ್ಟ್ ನಾರ್ತ್ ವೆಸ್ಟ್, ನಾರ್ತ್ ಈಸ್ಟ್, ಅದೇ ಥರ ಸೌತ್ ವೆಸ್ಟ್, ಸೌತ್ ಈಸ್ಟ್ ಅಲ್ಲಿ 8 ದಿಕ್ಕು ಬಂದ್ಬಿಡುತ್ತೆ. ಅದು ಪ್ಲೇಸ್ ಬಂದು ಅವ್ರಿಗೆ ಅವಾಗ ಉತ್ತರ ಬರೋ ಟೈಮಲ್ಲಿ ಅವ್ರು ಮಾಡಿಬಿಡ್ತಾರೆ. ಏನಂದ್ರೆ ಇವಾಗ ನಾನು ಸುಮ್ಮನೆ ಒಂದು ಸ್ಟೇಟ್ ಹೆಸರು ನಾವು ಹೇಳೋಕ್ಕಾಗಲ್ಲ. ಅದಕ್ಕೇನಂದ್ರೆ ಸರ್, ಅದು ಅವ್ರಿಗೆ ಉತ್ತರ ಬಂದ ತಕ್ಷಣ ಅವರು ಸ್ಥಾಪನೆ ಮಾಡೇ ಮಾಡ್ತಾರೆ. ಅದೇ ಥರ ಅವರು ಸನಾತನ ಧರ್ಮಗಳನ್ನು ಕಾಪಾಡೋಕ್ಕೆ ಒಳ್ಳೆಯವರುಗಳನ್ನು ಸೆಲೆಕ್ಟ್ ಮಾಡ್ತಾರೆ, ಅವ್ರಿಗೆ ದೀಕ್ಷೆ ಕೊಡ್ತಾರೆ. ಅವ್ರು ಕೊಡೋ ದೀಕ್ಷೆಗೆ ಯಾವುದೂ ದುಡ್ಡು ತಗೊಳ್ಳಲ್ಲ. ಹೌದಾ? ದೀಕ್ಷೆ ಅಂದ್ರೇ ಅದಕ್ಕೆ ದುಡ್ಡು, ಹಣ ಎಷ್ಟೋ ಕೊಡಬೇಕು. ದುಡ್ಡು ತಗೊಂಡು ನೀವು ಕೊಡೋದು ದೀಕ್ಷೆ ಅಲ್ಲ, ಅದು ದೀಕ್ಷೆಗಳೇ ಅಲ್ಲ ಅದು ಸರ್. ಅದಕ್ಕೆ ಬೆಲೆ ಇಲ್ಲ. ಹೌದು, ದುಡ್ಡು ತಗೊಂಡು ನೀವು ದೀಕ್ಷೆ ಕೊಡ್ತೀರಾ ಅಂದ್ರೆ ಅದು ದೀಕ್ಷೆ ಅಲ್ಲ, ಅದು ಮಾರ್ಕೆಟಿಂಗ್ ಬಿಸ್ನೆಸ್ ತರ ಆಗಿಬಿಡುತ್ತಲ್ವ. ಅಂದ್ರೆ ನಮ್ಮ ಸ್ವಇಚ್ಛೆಯಿಂದ ಒಂದು ಗುರುಗೆ ಕೊಡಬೇಕೆ. ನಿಜ ಹೇಳ್ಬೇಕಂದ್ರೆ ಸನಾತನ ಧರ್ಮ ವೇದಶಾಸ್ತ್ರದಲ್ಲಿ ಮಂದಿರದಲ್ಲಿ ಇರೋದು, ದುಡ್ಡು ತಗೊಂಡು ಯಾವ ಕಾರ್ಯ ಕೆಲಸಗಳು ಮಾಡಬಾರ್ದು. ಇವಾಗ ನಾವು ಅದೇನು ಹೇಳಿದ್ವಿ, ಇವಾಗ ನನ್ನ ಹತ್ರ ನೀವು ಅದನ್ನು ಇನ್ನೊಂದು ಕ್ವಶನ್ ಮಾಡ್ಬೋದು. ಇವಾಗ ನೀವು ಅಸ್ಟ್ರಾಲಜಿಗೆ ದುಡ್ಡು ತಗೊಳ್ತೀರಲ್ಲ ಅಂದ್ಬಿಟ್ಟು, ನನ್ನ ಅಸ್ಟ್ರಾಲಜಿಗೆ ನಾನು ದುಡ್ಡು ತಗೊಳ್ತೀನಿ. ಏನಂದ್ರೆ ನಮ್ದು ಕಮರ್ಷಿಯಲ್ ಬಿಲ್ಡಿಂಗ್, ನಾನು ಕೂತ್ಕೊಂಡಿರೋ ಜಾಗಕ್ಕೆ ಬಾಡಿಗೆ ಕೊಡಬೇಕು, ಕರೆಂಟ್ ಕಟ್ಟಬೇಕು, ಕಟ್ಟಬೇಕು, ಜೀವನ ನಡೆಸಬೇಕು, ನಾನು ಊಟ ಮಾಡಬೇಕು, ನನ್ನ ಫ್ಯಾಮಿಲಿ ರನ್ ಮಾಡಬೇಕು, ಅದಕ್ಕೆ ನಾನು ದುಡ್ಡು ತಗೊಳ್ತೀನಿ. ಆಕ್ಚುಲಿ ನಾನು ಜ್ಯೋತಿಷಕ್ಕಲ್ಲ, ಅದು ಸರ್ವಿಸ್ ಚಾರ್ಜಸ್ ಅಷ್ಟೇ. ಒಂದು ಡಾಕ್ಟ್ರು ಸರ್ವಿಸ್ ಮಾಡ್ತಾರಲ್ವಾ, ಆ ರೀತಿಯಲ್ಲಿ ನಾನು ಚಾರ್ಜ್ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟು ಜ್ಯೋತಿಷಕ್ಕೆ ವೇದಗಳಿಗೆ ಬೆಲೆ ಇಲ್ಲ ಸರ್, ಅದಕ್ಕೆ ರೇಟ್ ಇಲ್ಲ. ಅದು ಜ್ಯೋತಿಷಮ್ಮ ಅಂದ್ರೆ ಅದು ಒಂದು ಜ್ಯೋತಿ ಕೊಡೋ ಥರ. ಇವಾಗ ನಿಮ್ಮ ಗುರುಗಳಿಗೆ 7 ಚಕ್ರ ಆಕ್ಟಿವೇಟ್ ಆಗಿದೆ ಅಂತ ಹೇಳಿದ್ರೆ, ಆಕ್ಟಿವೇಟ್ ಆಗಿರುವಂಥ ವ್ಯಕ್ತಿ ಒಂದು ಪರಮಾತ್ಮನಲ್ಲಿ ಅವ್ರ ಜೊತೆ ಒಂದು ಕನೆಕ್ಷನ್ ಇರುತ್ತೆ. ಸೊ ಆ ರೀತಿ ಒಂದು ಅನುಭವ ಏನಾನ ಹೇಳ್ತೀರಾ ಅವ್ರ ಬಗ್ಗೆ, ನಿಮ್ಮ ಗುರುಗಳ ಬಗ್ಗೆ? ಸರ್, ಜನರಲ್ ಆಗಿ ಒಂದು ಮನುಷ್ಯನ ಶರೀರದಲ್ಲಿ ಚಕ್ರಗಳು ಒಂದು ಆಕ್ಟಿವೇಟ್ ಆಗ ಅವ್ರಿಗೆ ಕೆಲವು ವಿಷಯಗಳು ಗೊತ್ತಾಗುತ್ತೆ. ಇವಾಗ ಎಲ್ಲರ ಹತ್ರ ನೀವು ಹೋಗಿ ನಿಮ್ಮ ಫ್ರೆಂಡುಗಳ ಹತ್ರ ಯಾರೋ ಒಬ್ಬರ ಹತ್ರ ಮಾತಾಡ್ತೀರಾ ಅಂದ್ರೆ ನಿಮ್ಮ ಹೆಸರು ಏನೇನು ಹೇಳಿ, ಅವ್ರು ಏನು ಹೇಳ್ತಾರೆ ಅಂದ್ರೆ ಏನೋ ಒಂದು ಹೆಸರು ಹೇಳ್ತಾರೆ. ಹಿಂಗಯ್ಯ, ಇಲ್ಲ ನಂಜುಂಡೇಶ್ವರ, ಹನುಮಂತ, ಏನೋ ಒಂದು ಹೆಸರು ಹೇಳ್ತಾರೆ. ಸರಿ ಸರ್, ಹೆಸರು ಕೊಟ್ಟಿದ್ದು ಯಾರು? ತಂದೆ ತಾಯಿ. ಸರಿ, ಹುಟ್ಟಿದ ಮಗುಕ್ಕೂ ಏನ್ ಐಡಿ, ಅದು ಯಾರು, ಅದು ಎಲ್ಲಿಂದ ಬಂದಿದೆ? ತಾಯಿ ಗರ್ಭದಿಂದ ಅಂತ. ಸರಿ, ತಾಯಿ ಗರ್ಭದಿಂದ ಬರುತ್ತೆ. ನೀವು ಭೂಮಿಗೆ ಬಂದಿದ್ದ ಉದ್ದೇಶ ಏನು, ನೀವು ಏನಕ್ಕೆ ಬಂದಿದ್ದೀರಾ? ನಾವು ಈ ಭೂಮಿಯಲ್ಲಿ ಜನನಾಗಿದ್ದೀವಿ. ಭೂಮಿಯಲ್ಲಿ ಎಷ್ಟೋ ಕೋಟಿ ಜೀವರಾಶಿಗಳು, ಪ್ರಾಣಿಗಳೆಲ್ಲ ಜನನಾಗುತ್ತಲ್ವಾ. ಇವಾಗ ನಮಗೆ ಒಂದು ಟೀಚರ್ ಬೇಕು, ಸ್ಕೂಲ್ ಕಾಲೇಜಿಗೆ ಹೋಗಿ ಓದ್ಕೊಂಡು ಬರ್ತೀವಿ. ಡೆಲಿವರಿ ಮಾಡೋಕ್ಕೆ ಡಾಕ್ಟರ್ ಬೇಕು. ಕಾಡಿನಲ್ಲಿ ಇರೋ ಪ್ರಾಣಿಗಳಿಗೆ ಏನಿರುತ್ತೆ, ಎಲ್ಲ ಅದನ್ನು ಮಾಡ್ಕೊಂಡು ಅದೇ ಜೀವನ ಮಾಡ್ಕೊಂಡು ಚೆನ್ನಾಗಿರುತ್ತಲ್ವಾ ಅದು. ಅದಕ್ಕೆ ಯಾರು ಇಲ್ಲ, ಡಾಕ್ಟರ್ ಇಲ್ಲ, ಸ್ಕೂಲ್ ಟೀಚರ್ ಇಲ್ಲ, ಟ್ರೈನಿಂಗ್ ಕೊಟ್ಟರೋರು ಇಲ್ಲ, ಯಾರು ಇಲ್ಲ. ಅದು ಹೆಂಗೆ ಕರೆಕ್ಟಾಗಿ ಕೆಲಸ ಮಾಡ್ಕೊಂಡಿರುತ್ತೆ. ಅದಕ್ಕೂ ಮನೆ ಮಾಡಿಕೊಂಡು ಜೀವನ ಮಾಡ್ಕೊಂಡು, ಬಚ್ಚಗಳು ನೋಡ್ರಿ ಎಷ್ಟಕ್ಕೆ ಚೆನ್ನಾಗಿ ಅದು ಮಾಡ್ಕೊಂಡಿರುತ್ತೆ. ಕಟ್ಕೊಂಡು ತನ್ನ ಪಾಡಕ್ಕೆ ತಾನೇ ಇರುತ್ತೆ. ನೀರಲ್ಲಿ ಇರೋ ಫಿಶ್ ಅದು ನೋಡ್ರಿ, ಅದು ಹೆಂಗಿರುತ್ತೆ, ಅದು ಸ್ವಿಮ್ಮಿಂಗ್ ಮಾಡ್ಕೊಂಡು ಕರೆಕ್ಟಾಗಿ ಹೋಗುತ್ತಲ್ವ ಅದು. ಆಗ ನ್ಯಾಚುರಲಲ್ಲಿ ಎಲ್ಲ ಸಿಸ್ಟಮ್ ಇದೆ, ಕರೆಕ್ಟ್ ಇದೆ. ಬಟ್ ಮನುಷ್ಯನಕ್ಕೂ ಆ ವಿದ್ಯೆ ಕೊಡಿರೋದು ನಾವು ಒಂದು ಮನುಷ್ಯನಿಂದ ಇನ್ನೊಂದು ಮನುಷ್ಯನಕ್ಕೆ ಕೊಡಬೇಕು ಅಂತ. ಹೌದು. ಆಗ ಮನುಷ್ಯ ಸಪೋರ್ಟ್ ಮಾಡಲೇಬೇಕದು. ಅದಕ್ಕೇನಂದರೆ ಸರ್, ನಾವು ಈ ಥರ ಒಳ್ಳೆ ವಿಷಯಗಳು ಕೊಡೋಕ್ಕೆ ಇಲ್ಲಿ ತುಂಬ ಜನ ರೆಡಿ ಇಲ್ಲ. ಅದು ಈ ಕಲಿಯುಗದಲ್ಲಿ ರೆಡಿ ಇಲ್ಲ. ಇವಾಗ ಅದಕ್ಕೆ ಏನಂದರೆ ದೇವರು ಈ ಥರ ಅವಾಗ ಒಂದು ಒಳ್ಳೆ ಮನುಷ್ಯನನ್ನು ಅವರು ಅವತಾರ ಪುರುಷರ ಥರ ಭೂಮಿಗೆ ಕಲಿಸ್ಬಿಡ್ತಾರೆ. ಆ ಥರ ಬಂದ ಗುರುಗಳಲ್ಲಿ ಇವರು ಒಬ್ಬರು. ಇವಾಗ ಪ್ರೆಸೆಂಟ್ ಟೈಮು ನನ್ನ ಕಣ್ಮುಂದೆ ಅವರು ಕಾಣಿಸ್ತಾರೆ. ಅವ್ರು ಒಳ್ಳೇದು ಮಾಡೋದಕ್ಕೆ ಬಂದಿದ್ದಾರೆ, ಒಳ್ಳೇದು ಮಾಡ್ತಾರೆ, ಅದು ನನಗೆ ಗೊತ್ತಿರುತ್ತೆ, ನೀವೆಲ್ಲ ನೋಡ್ಬೋದು. ಅದಕ್ಕೆ ಕಾರಣ ಏನಂದ್ರೆ ಸರ್, 2033 ದೊಡ್ಡ ಪ್ರಳಯ ಆಗುತ್ತೆ. ಅದು ಗಾಳಿಯಿಂದ ಒಂದು ಸೈಡ್ ಪ್ರಾಬ್ಲಮ್, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೇನೆ, ನೀರಿಂದ ಬೇರೆ ಬೇರೆ ಶಕ್ತಿಯಿಂದ ಪ್ರಾಬ್ಲಮ್ ಆಗುತ್ತೆ. ಆವಾಗ ತುಂಬ ಜನ ತೀರೋಗ್ಬಿಡ್ತಾರೆ.
ನಾನು ಈ ಕೊರೋನಾ ವಿಷಯಗಳು ಕೂಡ ಅವಾಗಲೇ ನಾನು ಅದೇ ಸೋಷಿಯಲ್ ಮೀಡಿಯಾದಲ್ಲಿ 2015-17 ಹೇಳಿದ್ದು ಅದೇ ಹಂಗೆ ಆಗಿದೆ. ಅವಾಗಲೂ ದೈವ ಭಕ್ತಿನಲ್ಲಿ ಇರೋರು, ತುಂಬ ಶಕ್ತಿ ಇರೋರು ಮಾತ್ರ ಚೆನ್ನಾಗಿ ಆಗಿದ್ದಾರೆ. ನಾನು ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್. ಕೊರೋನಾ ಬಂದಿದೆ ಅಲ್ಲ ಸರ್, ಈ ಥರ ಅಗೋರಿಗಳು ಋಷಿಗಳಿಗೂ ಕೊರೋನಾ ಬಂದಿದೆಯಾ ಸರ್? ಅವರು ಎಲ್ಲ ಕಡೆ ಊಟ ಮಾಡ್ತಾರೆ ಸರ್, ಓಪನ್ ಪ್ಲೇಸಲ್ಲೇ ಓಡಾಡ್ತಾರಲ್ವಾ, ಅವ್ರಿಗೇನು ಕೊರೋನಾ ಬಂದಿದೆಯಾ? ಡಾಕ್ಟರ್ಗಳಿಗೆ ಬಂದಿದೆ, ನರ್ಸ್ಗಳಿಗೆ ಬಂದಿದೆ, ಹೌದು ಅವ್ರಿಗೆ ಬಂದಿದೆ ಅಲ್ವಾ, ಕಾಪಾಡಕ್ಕಾಗಿಲ್ಲ. ಆಗ ಇದರಲ್ಲಿ ಒಂದು ವಿಷಯ ಗೊತ್ತಾಗಿದೆ, ದೈವ ಭಕ್ತಿಯಿಂದ, ದೈವ ಚಿಂತನೆಯಲ್ಲಿ, ದೇವರು ವಿಷಯದಲ್ಲಿ, ಧರ್ಮ ನ್ಯಾಯದಲ್ಲಿ ಇರೋವರೆಗೂ ನೋವು ಬರಲ್ಲ. ನೋವುಗಳು ಬಂದಿದೆ ಅಂದರೆ ಕೂಡ ಅದನ್ನು ಸರಿ ಮಾಡ್ಬೋದು. ತುಂಬ ವಿಷಯಗಳು ಇದೆ ನಮ್ಮ ಭೂಮಿಯಲ್ಲಿ, ಅದು ಇನ್ನು ಮಕ್ಕಳಿಗೆ ಗೊತ್ತಾಗಬೇಕು. ಆಗ ಧರ್ಮ ರೀತಿಯಲ್ಲಿ, ಧರ್ಮ ದಾರಿನಲ್ಲಿ ಯಾರು ಬರ್ತಾರೋ ಅವ್ರಿಗೆ ಒಳ್ಳೇದು ಆಗೇ ಆಗುತ್ತೆ. ಆ ಥರ ಧರ್ಮ ದಾರಿನಲ್ಲಿ ಬರಬೇಕು, ಅವ್ರಿಗೆ ಟ್ರೈನಿಂಗ್ ಕೊಡಬೇಕು, ಅವ್ರಿಗೊಂದು ಒಳ್ಳೆಯ ಆಶೀರ್ವಾದ ಕೊಡಬೇಕು, ಅವ್ರನ್ನು ಒಳ್ಳೆಯ ಬುದ್ಧಿಯಿಂದ ಅವರು ಒಳ್ಳೇದು ಮಾಡೋಕ್ಕೆ ದಾರಿ ತೋರಿಸ್ಬೇಕು. ಅದಕ್ಕೆ ಈ ಥರ ಗುರುಗಳು ಬಂದಿದ್ದಾರೆ. ಅದರಲ್ಲಿ ಒಬ್ಬರು ನನ್ನ ಗುರುಗಳು. ಇವಾಗ ನೀವು ದೇವ್ರ ಸಂಪರ್ಕ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದೀರಾ, ಯಾವ ದೇವರನ್ನ ನೀವು ನೋಡಿದ್ದೀರಾ? ಸೊ ದೇವರುಗಳಂದರೆ ಯಾರು, ಅಂದರೆ ಹೇಗಿರ್ತಾರ ನೋಡೋದಕ್ಕೆ? ಸರ್ ನಾನು ಕನಸಲ್ಲಿ ಸುಮಾರು ಟೈಮ್ ನೋಡಿದ್ದು ಒಂದು ರೂಪಂ, ಅದು ಏನಂದರೆ ಅಮ್ಮನ ಸ್ವರೂಪಂ ಜಾಸ್ತಿ ನೋಡಿದ್ದೇನೆ. ಬಟ್ ನಾವು ಏನಂದರೆ ವಿಗ್ರಹದಲ್ಲಿ ನೋಡ್ಕೊಂಡಿರೋದು, ಫೋಟೋದಲ್ಲಿ ನೋಡ್ಕೊಳ್ಳೋ ಥರ ಇಲ್ಲ ಸರ್. ಅವರು ಆ ಲೋಕಮೇ ಬೇರೆ. ಅದು ಏನಂದರೆ ಅವರು ತುಂಬ ಹೈಟಿಗಿದ್ದಾರೆ. ಇವಾಗ ಒಂದು ಪ್ರೈವೇಟ್ ಪಾರ್ಟ್ಸ್ಗಳೆಲ್ಲ ಇಲ್ಲ. ನಾವು ದೇವರು ಸಿಸ್ಟಮ್, ನಾವು ವಿಗ್ರಹದಲ್ಲಿ ಏನಂದರೆ ಲೇಡೀಸ್ ಅಂದರೆ ಹೆಂಗಿರ್ತಾರೆ, ಜೆಂಟ್ಸ್ ಅಂದ್ರೆ ಹೆಂಗಿರ್ತಾರೆ ನಾವು ಮಾಡಿದ್ದೀವಿ. ಅವರುಗಳು ಇಬ್ಬರು ಒಂದೇ ಥರ ಇರ್ತಾರೆ ನೋಡೋಕ್ಕೆ, ಸ್ವಲ್ಪ ಡಿಫ್ರೆಂಟ್ ಅಷ್ಟೇ. ಶಿವನನ್ನ ನೋಡ್ತೀವಿ, ಮಹಾವಿಷ್ಣುನ, ದೇವಿ ಅಮ್ಮನವ್ರನ್ನ ನಾವು ಫೋಟೋ ಮೂಲಕ ವಿಗ್ರಹದಲ್ಲಿ ಒಂದು 4 ಭುಜ ಇರುತ್ತೆ, ಈ ಕಡೆ ಕತ್ತಿ, ಈ ಕಡೆ ಎಲ್ಲ ಇಟ್ಕೊಂಡಿರ್ತಾರೆ. ಸೊ ಒಂದು ಸ್ವರೂಪ ನಾವು ನೋಡಿದೀವಿ. ಸೊ ಯಾವ್ದು ಇಲ್ಲ ಸರ್, ಅದೆಲ್ಲ ಯಾವ್ದು ಇಲ್ಲ ಸರ್. ಆ ರೀತಿ ಇಲ್ಲ. ಇಲ್ಲ ನಿಜವಾಗ್ಲೂ ದೇವರು ಇರೋದು ಏನಂದ್ರೆ ನೋಡಕ್ಕೆ ಎಲ್ಲ ಸ್ತ್ರೀಗಳು ಹೆಣ್ಣು ತರ ಕಾಣಿಸ್ತಾರೆ ಅಷ್ಟೇ. ಆನ ಪ್ರೈವೇಟ್ ಪಾರ್ಟ್ಸ್ಗಳು ಯಾವುದು ಅವ್ರಿಗೆ ಕಾಣಿಸಿಲ್ಲ. ಒಂದು ಶೇಪ್ ಒಂದೇ ತರ ಬಾಡಿ ಇರುತ್ತೆ, ಕೈಗಾಲು ಸ್ವಲ್ಪ ದೊಡ್ಡದಿರುತ್ತೆ, ಬಟ್ ಲೈಟ್ ತರ ಹತ್ತಿರ ಹೋಗಿದ ಮೇಲೆ ಮಾತ್ರ ಒರಿಜಿನಲ್ ಮೂತಿ ಬಾಯಿ ಏನೇನಿದೆ ನೋಡಕ್ಕೆ ಅವಾಗ ನಮ್ಮ ಮುಂದೆ ಆತರ ತೋರಿಸ್ತಾರೆ. ದೂರದಿಂದ ಬರೋ ಟೈಮಲ್ಲಿ ನಮ್ಮ ಹತ್ರ ಬಂದ ಮೇಲೆ ಆ ರೂಪಗಳು ತೋರಿಸ್ಕೊಂಡು ಅವ್ರು ಮಾತಾಡ್ತಾರೆ ಅಷ್ಟೇ. ಆಮೇಲೆ ಅವರು ರೂಪಗಳು ಒಂದು ಬೆಳಕು ತರ ಹೋಗ್ಬಿಡ್ತಾರೆ. ಅದೇ ನಮ್ಮ ಮುಂದೆ ಬರೋ ಟೈಮಲ್ಲಿ ಮಾತ್ರ ನಮಗೆ ತೋರಿಸ್ತಾರೆ. ಏನಂದ್ರೆ ಅಮ್ಮ ತಾಯಿಯನ್ನು ನನ್ನ ಕರೆದ ತಕ್ಷಣ ಅವರು ಹೇಳ್ತಾರೆ. ಶಿವಣ್ಣ ಅಂದ್ರೆ ಅವರು ಹೆಣ್ಣು ರೂಪದಲ್ಲೇ ಬರೋದು. ಹತ್ರ ಬಂದ ಮೇಲೆ ಮಾತ್ರ ನನಗೆ ಶಿವರೂಪವನ್ನು ತೋರಿಸ್ತಾರೆ. ಆಕ್ಚುಲಿ ನೀವೇನಂದ್ರೆ ನೀವು ಮೈಂಡಲ್ಲಿ ಹೆಂಗೆ ಸೆಟ್ ಮಾಡಿಕೊಂಡಿದ್ದೀರೋ ಆ ರೂಪದಲ್ಲಿ ಬಂದು ನಿಮ್ಮ ಮುಂದೆ ಅವರು ಕಾಣಿಸ್ತಾರೆ ಅಷ್ಟೇ. ಆ ರೀತಿ ಅಂದ್ರೆ ನಾವು ಯಾವ ರೂಪದಲ್ಲಿ ನೋಡ್ಬೇಕು ಅಂತ ಇಚ್ಛೆ ಪಡ್ತಾ ಇದೀವಿ ಏನಂದ್ರೆ ಗೊತ್ತಾಗಲ್ಲ. ಇಲ್ಲ ಅಂದ್ರೆ ಸುಮ್ಮನೆ ಲೈಟ್ ಅಂದ್ರೆ ಇವಾಗ ಎಲ್ಲ ಒಂದೇ ತರ ಇರುತ್ತಲ್ವಾ. ಇವಾಗ ಆಗಾಯದಲ್ಲಿ ನಕ್ಷತ್ರಗಳು ನೋಡ್ತೀರಾ, ನಕ್ಷತ್ರಗಳು ಎಲ್ಲ ನೋಡಕ್ಕೆ ಒಂದೇ ತರ ಇದೆ. ಅದಕ್ಕೆ ನಾವು ಹೆಸರು ಇಡಕ್ಕಾಗಲ್ಲ. ಫಾರಿನರ್ಸ್ ಅವರು ಕೂಡ ಸೈಂಟಿಫಿಕ್ ಒಂದು ಜಾಗ ಪ್ರಕಾರ ಹೆಸರು ಇಡ್ತಾರೆ ಅಷ್ಟೇ. ಬಟ್ ಅದು ಕೂಡ ಅದು ಸುಮ್ಮನೆ ಇವರು ಮಾಡಿರೋದು ಅಷ್ಟೇ, ದೇವರುಗಳು ಯಾರು ಮಾಡಿಲ್ಲ. ಆ ಥರ ಒಂಥರ ಬೆಳಕು ರೂಪದಲ್ಲಿ ಅವರು ಬಂದು ಹೋಗ್ತಾರೆ. ಆ ಥರ ರೂಪಗಳು ನಾನು ನೋಡಿದ್ದೇನೆ. ಅದರಲ್ಲಿ ಒಂದು ಸರ್ಪಗಳು, ಬೇರೆ ಬೇರೆ ಪ್ರಾಣಿಗಳು. ಯಾವ್ದನ್ನ ಲೋಕಕ್ಕೆ ಹೋಗಿ ನೋಡಿದ್ದೀರಾ ಇಲ್ಲ ಹೇಗೆ ಅದು? ಸರ್ ದೇವಲೋಕದಲ್ಲಿ ಆ ಥರ ಇದೆ. ದೇವಲೋಕದಲ್ಲಿ ಏನಂದ್ರೆ ತುಂಬ ಸ್ತ್ರೀಗಳು ಥರ ಇರ್ತಾರೆ. ನಡ್ಕೊಂಡು ಹೋಗಕ್ಕೆ ನಮ್ಮ ಜಾಗ ತರ, ನಮ್ಮ ಭೂಮಿ ತರ ಎಲ್ಲ ಕಾಣಿಸಿದೆ. ನಾನು ಅದನ್ನು ನೋಡಿದ್ದೇನೆ. 1 ಟೈಮ್ 2-3 ಟೈಮ್ ನೋಡಿದ್ದೇನೆ. ದೇವತೆಗಳು, ಉಪದೇವತೆಗಳು ಅಂತ ಇರ್ತಾರೆ, ಯಕ್ಷಿಣಿಯರು, ಈಗ ಸಣ್ಣ ದೇವತೆಗಳು. ಅವರು ಕೂಡ ಒಂದೇ ಬೆಳಕಿನ ರೂಪದಲ್ಲೇ ಇರ್ತಾರ ಇಲ್ಲ ಅವ್ರದೇ ಒಂದು ರೂಪ ಇರುತ್ತಾ? ಇದರಲ್ಲಿ ಸರ್ ಉಪದೇವತೆಗಳು ಮಾತ್ರ ನಮ್ಮ ರೂಪದಲ್ಲಿ ಜಾಸ್ತಿ ಕಾಣಿಸ್ತಾರೆ. ಆಕ್ಚುಲಿ ನಾವು ನೋಡ್ಕೊಂಡಿರೋದಲ್ಲ ಉಪದೇವತೆಗಳೇ, ಒರಿಜಿನಲ್ ದೇವರುಗಳಲ್ಲ ಅದು. ಹೌದು. ಇವಾಗ ಶಿವ, ವಿಷ್ಣು, ಈ ಥರ ದುರ್ಗಾ, ಲಕ್ಷ್ಮಿ, ಸರಸ್ವತಿ, ಈ ಥರ ದೇವರುಗಳು ಬಂದು ಇವೆಲ್ಲ ಮೈನ್ ಹೆಡ್. ಅದು ನೆಕ್ಸ್ಟ್ ಒಂದು ಲೆವೆಲ್ ಇದೆ, ಅದು ಒಂದು ನೆಕ್ಸ್ಟ್ ಲೆವೆಲ್ ಇದೆ. ಟೋಟಲಿ 5 ಲೆವೆಲ್ ಇದೆ. ಅದರಲ್ಲಿ ಲಾಸ್ಟ್ ಲೆವೆಲ್ ನಾವು ನೋಡ್ಕೊಂಡಿರೋದು ಉಪದೇವತೆಗಳು. ಈ ಉಪದೇವತೆಗಳು ಏನಂದ್ರೆ ನಮ್ಮ ತರ ಅವರು ನಾರ್ಮಲ್ ರೂಪದಲ್ಲೇ ಬರೋದು. ಅವರು ನಾರ್ಮಲ್ ನಮ್ಮ ತರ ಇರ್ತಾರೆ, ಸೇಮ್ ನಮ್ಮ ತರ. ಹೌದು. ಅವರು ನಾನು ತುಂಬಾ ಜನ ನೋಡಿದ್ದೇನೆ. ಏನಂದ್ರೆ ಅವರೆಲ್ಲ ನಾರ್ಮಲ್ ಆಗಿ ನಾವು ಕರೆದಕ್ಷಣ ಬಂದ್ಬಿಡ್ತಾರೆ, ಮಾತಾಡ್ತಾರೆ. ಬೇರೆಯವ್ರ ಕಣ್ಣಕ್ಕೆ ನಾವು ತೋರ್ಸಕ್ಕಾಗಲ್ಲ. ಏನಂದ್ರೆ ಇವಾಗ ರೀಸನ್ ಸರ್, ಇವತ್ತು ಆಲ್ರೆಡಿ ನಾನು ಒಂದು ಕಸ್ಟಮರ್ ನೋಡಿದ್ದೇನೆ. ಅವ್ರ ಡಾಕ್ಟರ್, ಅವರು ಡೆಂಟಲ್ ಡಾಕ್ಟರ್, ಅವರೇ ಹೇಳಿದ್ದಾರೆ ಅವ್ರ ಮನೆಯಲ್ಲಿ ನಾನು ನೋಡಿದ್ದೇನೆ. ಅವ್ರ ಮನೆಯಲ್ಲಿ ಅವ್ರು ನೋಡಿದ್ರೆ ನನ್ನ ಹತ್ರ ಮಾತಾಡಿದ ಅದು ರೆಕಾರ್ಡಿಂಗ್ ಇದೆ ನನ್ನ ಹತ್ರ. ಅವ್ರ ಅಜ್ಜಿಗೆ ಕಣ್ಣಕ್ಕೆ ಕಾಣಿಸುತ್ತೆ, ಅಮ್ಮ ಓಡಾಡ್ಕೊಂಡಿರೋದು,
ಆ ದೇವತೆಗೆಲ್ಲ ಓಡಾಡ್ಕೊಂಡಿದ್ರೆ ಅವ್ರ ಅಮ್ಮ ಅವ್ರಿಗೆ ಕಾಣಿಸಿದೆ. ಅವ್ರು ನೋಡಿದ್ದು ಆಡಿಯೋ ಇರುತ್ತೆ. ಏನಂದ್ರೆ ನಾನು ಅವ್ರ ಹತ್ರ ಕೂಡ ಹೇಳಿದ್ದೇನೆ, ಸರ್ ಮೇಡಮ್ ನೀವು ಡಾಕ್ಟರ್ ಅಲ್ವಾ, ಇದರಲ್ಲಿ ನೀವು ನಂಬ್ತೀರಾ ಅಂದ್ಬಿಟ್ಟು. ಸುಮ್ಮನೆ ಒಂದು ಆರ್ಗ್ಯುಮೆಂಟ್ಗೂ ನಾನು ಮಾತಾಡಿದ್ದು, ಇದೆಲ್ಲ ನಂಬ್ತೀರಾ ಅಲ್ಲ, ಬೇರೆಯವರು ಈ ಥರ ಹೇಳಿದ ತಕ್ಷಣ ಅವ್ರು ಏನು ಹೇಳ್ತಾರೆ, ಇದೆಲ್ಲ ಸುಳ್ಳು ಏನೆಲ್ಲ ಹೇಳ್ಬಿಡ್ತಾರಲ್ವ, ಇದೆಲ್ಲ ನಂಬಕ್ಕಾಗೋದನ್ನ. ಅವರು ಅದೇ ಹೇಳಿದ್ದು, ಯಾರು ನಂಬಕ್ಕೆ ನಾವು ಪ್ರೂಫ್ ತೋರ್ಸೋಕ್ಕೆ ನಾವು ರೆಡಿ ಇಲ್ಲ, ಅವ್ರು ನಂಬಿಲ್ಲ ಅಂದ್ರೆ ಬಿಟ್ಬಿಡ್ರಿ. ಹೌದೇ ಹೇಳಿದ್ದು ಅವರು. ಯಾರು ಇಲ್ಲೇನು ಫೋರ್ಸ್ ಆ ಥರ ಮಾಡುವಾಗ ನಾನು ಅದನ್ನೇ ಹೇಳ್ತೀನಿ ಸರ್, ಇದು ನಂಬಬೇಕಂದ್ರೆ ನಂಬೋದು. ಇವಾಗ ಜೀಸಸ್ ಇದ್ದಾರಾ, ಅದಕ್ಕೇನು ಪ್ರೂಫ್ ಇದೆ? ಅಲ್ಲ ಇದ್ದಾರಾ, ಪ್ರೂಫ್ ತೋರ್ಸೋಕ್ಕಾಗತ್ತಾ? ಆಗಲ್ಲ. ಶಿವ ಇದ್ದಾರಾ, ಪ್ರೂಫ್ ತೋರ್ಸೋಕ್ಕಾಗತ್ತಾ? ವಿಷ್ಣು ಇದ್ದಾರಾ, ಪ್ರೂಫ್ ತೋರ್ಸೋಕ್ಕಾಗಲ್ಲ. ಯಾವ ದೇವರು ನಿಮ್ಮ ಕಣ್ಮಂದೆ ಬಂದು ತೋರ್ಸೋಕ್ಕಾಗಲ್ಲ. ಬಟ್ ನಾನು ತೋರಿಸ್ತೀನಿ. ನಾನು ಜಾತಕದಲ್ಲಿ ಇರೋ ಸೂರ್ಯ ಭಗವಾನನ್ನು ನಾನು ತೋರಿಸ್ತೀನಿ. ಸೂರ್ಯ ನೋಡ್ತೀರಲ್ವಾ? ಎಲ್ಲರೂ ನೋಡ್ತೀವಿ. ಅವಾಗ ಸೂರ್ಯ ಭಗವಾನ್ ಯಾರು? ದೇವರು. ದೇವರೇ. ನನ್ನ ಪ್ರಕಾರ ಅವರು ದೇವರು. ಹೌದು. ಭೂಮಾದೇವಿ, ನಾವು ಭೂಮಿ ಮೇಲೆ ನೆನ್ಕೊಂಡಿದೀವಿ ಭೂಮಾದೇವಿ. ಗಂಗಾದೇವಿ, ಡೈಲಿ ನಾವು ನೀರು ಕೊಡಿರೋದು ಗಂಗಾದೇವಿ. ವಾಯು ಭಗವಾನ್, ಅದು ಇಲ್ಲ ಅಂದ್ರೆ ನಮ್ಮ ಜೀವ ಇಲ್ಲ. ಅಗ್ನಿ ಭಗವಾನ್, ನಿಮ್ಮ ಒಳಗಡೆ ಹೀಟ್ ಇದೆಯಲ್ಲ ಸರ್, ನನ್ನ ಒಳಗಡೆ ಹೀಟ್ ಇದೆ ಅಲ್ವಾ, ಅದು ಎಲ್ಲಿಂದ ರೆಡಿ ಆಗುತ್ತೆ ಹೀಟು? ಎಲ್ಲಿಂದ ಬರುತ್ತೆ? ಏನೋ ಒಳಗಡೆ ಏನೋ ಸ್ಟವ್ ಇದೆಯಾ? ನೋಡಿ ಸರ್, ಅದು ಎಲ್ಲಿಂದ ಬರುತ್ತೆ ಹೀಟು? ನಮ್ಮ ಶರೀರದಲ್ಲಿ ಬಾಡಿಯಲ್ಲಿ ಹೀಟ್ ಇರುತ್ತೆ ಅಲ್ವಾ, ಅದು ಎಲ್ಲಿಂದ ಅದು ಹೀಟ್ ರೆಡಿ ಆಗುತ್ತೆ? ಎಲ್ಲಿಂದ ಅದು ಆ ಹೀಟ್ ಎಲ್ಲಿಂದ ಬರುತ್ತೆ? ಅದು ಯಾವ ರೀತಿಯಲ್ಲಿ ಅದು ವರ್ಕ್ ಆಗುತ್ತೆ? ಮನುಷ್ಯ ಶರೀರ, ಮನುಷ್ಯನ ಒಂದು ದೇಹ ರಚನೆನೇ ಹೌದು. ನಿಮ್ಮ ಶರೀರ ಒಳಗಡೆ ಕ್ವಶನ್ ಇದೆ ಸರ್, ಅದಕ್ಕೆ ನೀವು ಆನ್ಸರ್ ಕೊಡೋಕ್ಕಾಗಲ್ಲ. ನಮ್ಮ ಶರೀರದ ಬಗ್ಗೆ ಥಿಂಕ್ ಮಾಡ್ತೀರಾ, ಡ್ರೀಮ್ ಬರುತ್ತಲ್ವಾ, ಎಲ್ಲರಿಗೂ ಡ್ರೀಮ್ ನೋಡಿದಿರಲ್ವಾ, ಅದು ಡ್ರೀಮ್ ಎಲ್ಲಿಂದ ಬರುತ್ತೆ? ಹೌದು, ಅದೊಂದು ಕ್ವಶನ್ ನಾವು ಪ್ರತಿದಿನ ಕನಸುಗಳು ಬರುತ್ತೆ ಸರ್, ಎಲ್ಲರಿಗೂ ಬರುತ್ತೆ, ಗ್ಯಾರಂಟಿ. ಹೌದಲ್ವಾ? ಕನಸುಗಳು ಎಲ್ಲಿಂದ ಬರುತ್ತೆ? ನೀವು ಏನೋ ಒಂದು ಜಾಗ ನೋಡ್ತೀರಾ, ಏನೋ ಒಂದು ವಿಷಯಗಳು ನೋಡ್ತೀರಲ್ವಾ, ಅದು ಎಲ್ಲಿಂದ ಬರುತ್ತೆ? ಅದು ಯಾವ ರೀತಿಯಲ್ಲಿ ಇದು ಕನೆಕ್ಟ್ ಆಗುತ್ತೆ? ನೀವು ಖುಷಿಯಾಗಿ ನನ್ನ ಹತ್ರ ಮಾತಾಡ್ತೀರಾ, ನಿಮ್ಮ ಬಾಡಿ ಕಂಡೀಷನ್ ನೀವು ಒಂದು ECG ಇಲ್ಲ ಮಿಷಿನ್ ಯಾವುದೋ ಒಂದು ಇಟ್ಕೊಂಡು ಚೆಕ್ ಮಾಡಿ, ಹಾರ್ಟ್ ಫೀಟ್ ಎಲ್ಲ ಚೆಕ್ ಮಾಡಿ. ಅದೇ ಒಂದು 10 ನಿಮಿಷದಲ್ಲಿ ನಾನು ಏನೋ ಕೆಟ್ಟ ಮಾತು ಮಾತಾಡಿ ನಿಮ್ಮ ಹತ್ರ ಜಗಳ ಮಾಡ್ತೀನಿ, ಅವಾಗ ನಿಮ್ಮ ಶರೀರ ಹಾರ್ಟ್ ಫೀಟು ಎಲ್ಲ ಚೆಕ್ ಮಾಡಿ ಚೇಂಜ್ ಆಗುತ್ತೆ, ನಿಮ್ಮ ಬಾಡಿ ಚೇಂಜ್ ಆಗುತ್ತಾ? ಅವಾಗ ನನಗೇನು ಮಾಡಿದ್ದೇನೆ, ದೂರದಲ್ಲಿ ನಿಂತ್ಕೊಂಡು ಜಸ್ಟ್ ನಿಮ್ಮ ಹತ್ರ ಜಸ್ಟ್ ಮಾತಾಡ್ತೀನಿ ಅಷ್ಟೇ. ನಾನು ಮಾತಾಡೋ ಸ್ಟೈಲಲ್ಲಿ ನಿಮ್ಮದು ಬಾಡಿ ಕಂಡೀಷನ್ ಚೇಂಜ್ ಮಾಡ್ಬೋದು. ಅದೇ ಥರ ಒಂದು ಗಂಡು ಹೆಣ್ಣು ಒಬ್ರೊಬ್ರು ನೋಡಿದ ತಕ್ಷಣ ಅವ್ರ ಒಳಗಡೆ ಒಂದು ಲವ್ ಬಂದಿದೆ ಅಂದರೆ ಅವ್ರ ಬಾಡಿ ಕಂಡೀಷನ್ ಚೇಂಜ್ ಆಗುತ್ತೆ. ಇಬ್ರು ಏನು ಟಚ್ ಮಾಡಬೇಡ, ದೂರದಲ್ಲಿ ಇಬ್ರು ಕುತ್ಕೊಳ್ಬೇಕು, ಒಬ್ರೊಬ್ರು ನೋಡ್ತಾರೆ ಅಷ್ಟೇ, ಅವ್ರ ಬಾಡಿ ಕಂಡೀಷನ್ ಚೇಂಜ್ ಆಗುತ್ತೆ. ಹೌದು ಹೌದು. ಆ ಥರ ಸರ್, ಇದೆಲ್ಲ ತುಂಬ ಸೈನ್ಸ್ ಇದೆ ಇದರಲ್ಲಿ, ವಿಜ್ಞಾನ ಕೂಡ ಅಡಗಿದೆ. ಇದು ಒಳಗಡೆ ನಮ್ಮ ವೇದಶಾಸ್ತ್ರದಲ್ಲಿ ಇದೆಲ್ಲ ಅವಾಗಲೇ ಬರೆದಿರ್ತಾರೆ ಸರ್. ನಾನು ಅದನ್ನೇ ಹೇಳಿದೆ, ಅದು ವೇದಗಳು ಕ್ಲೀನಾಗಿ ನೀವು ಓದಿದ ಮೇಲೆ ಯಾವುದು ಬೇಡ, ಎಲ್ಲ ಸೈನ್ಸ್ ಅದು ಒಳಗಡೆ ಇದೆ. ಅದಕ್ಕೆ ಹೇಳಿದೆ, ಅದು ಸನಾತನ ಧರ್ಮದಲ್ಲಿ ಎಲ್ಲ ವಿಷಯಗಳು ಇದೆ, ಅದನ್ನು ಕಾಪಾಡಬೇಕು, ಅದು ಸರಿ ಮಾಡಬೇಕು. ಅದು ಸರಿಯಾಗಿದೆ ಅಂದರೆ ನಮ್ಮ ದೇಶಗಳು ಸರಿಯಾಗುತ್ತೆ. 64 ಹೆಚ್ಚಿನಿಗಳು ಯೋಗಿನಿಗಳು ಭೈರವರು ಇಂಡಿಯಾ ಪೂರ್ತಿ ಕಾಪಾಡ್ತಾರೆ. ನೆಕ್ಸ್ಟ್ ಬರೋ ಯುದ್ಧದಲ್ಲಿ ನೆಕ್ಸ್ಟ್ ಏನೇನೋ ಪ್ರಾಬ್ಲಮ್ ಆಗುತ್ತೆ, ಅದು ನಾವು ಡೀಟೇಲಾಗಿ ಹೇಳಿ ಸುಮ್ಮನೆ ಎಲ್ಲರಿಗೂ ಭಯ ಆಗಬಾರ್ದು. ನನಗೇನೋ ಹೌದು ಸರ್, ಅದು ಬೇಡ ಅಂದ್ಬಿಟ್ಟು ನಾನು ಸ್ವಲ್ಪ ಅದನ್ನು ಅವಾಯ್ಡ್ ಮಾಡ್ತೀನಿ. ಆದಷ್ಟು ನಾವು ಕಾಪಾಡೋಕ್ಕೆ. ಹೌದು ಸರ್, ನಮ್ಮ ಲೈಫ್ ನೀವು ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಡ, ಫಸ್ಟ್ ನೀವು ಚೆನ್ನಾಗಿ ಊಟ ಮಾಡಿರಿ, ನಿದ್ರೆ ಮಾಡಿರಿ, ನಿಮ್ಮ ಜೀವನ ನೋಡ್ಕೊಂಡು ಹೋಗ್ಬೋದು ಅಷ್ಟೇ. ಬೇರೆಯವ್ರಿಗೆ ತೊಂದರೆ ಕೊಡೋದೇ ಬೇಡ, ನೀವು ಹೆಲ್ಪ್ ಮಾಡೋಕ್ಕೂ ಹೋಗಬೇಡ, ತೊಂದರೆ ಕೊಡೋಕ್ಕೂ ಹೋಗಬೇಡ. ನಿಮ್ಮ ಜೀವನ ನೀವು ರನ್ ಮಾಡಿ, ಒಳ್ಳೇದು ಮಾಡಿ. ನಿಮಗೆ ಇಷ್ಟ ಆಗಿದೆ ಅಂದರೆ ಹೆಲ್ಪ್ ಮಾಡಿ. ನನ್ನ ಗುರುಗಳು ಅದೇ ಹೇಳಿದ್ದು, ಅವರು ಅದನ್ನೇ ಮಾಡೋಕ್ಕೆ ರೆಡಿ ಇದ್ದಾರೆ.